ಹಾವಿಮರನಹಳ್ಳಿ ಗ್ರಾಮ, ಹಳ್ಳಿಮೇಸೂರು ಹೋಬಳಿ, ಹೊಳೆನರಸೀಪುರ ತಾಲೂಕು. ಅಬಕಾರಿ ಇಲಾಖೆಗೆ ನಾವು ಮದ್ಯಪಾನ ನಿಷೇಧಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು. ಅವರು ಬಂದು ಆಕ್ಷನ್ ತಗೊಂಡ್ರು. ಅವ್ರು ಬಂದಾಗ ನಿಲ್ಲಿಸ್ತಾರೆ, ಅವ್ರು ಹೋದ್ಮೇಲೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಮಹಿಳೆಯರು ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ತೋರಿಸ್ತೀವಿ ಬನ್ನಿ ಸರ್ ಅಂತ ಹೇಳಿದ್ರು, ನೀವೇನು ಮಾತಾಡಬೇಡಿ, ನಾವಿದ್ದೀವಿ, ನೀವೇನು ಮಾತಾಡೋಕ್ಕೂಡ್ದು ಅಂತ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಅದೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ನಾವು ಮೇಡಮ್ ಹತ್ರ ಬಂದಿದ್ದೀವಿ, ನಿಲ್ಲಿಸ್ಬೇಕಷ್ಟೇ. ನಾವು ನ್ಯಾಯ ಬೇಕು ನಮಗೆ. 2 ವರ್ಷದಿಂದನೂ ಇದೆ ಸರ್. ನಾವೆಲ್ಲಕ್ಕೂ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಅದು ನಮಗೆ ಸಿಕ್ಕಿಲ್ಲ. ಊರೊಳಗಡೆ ಒಂದು ಮನೆ 2 ಮನೆ ಅಲ್ಲ ಸರ್, 4-5 ಮನೆ ಇದ್ದಾವೆ ಸರ್. 10 ಗಂಟೆ 12 ಗಂಟೆ ರಾತ್ರಿ ಸುಧಾ ಮದ್ಯಪಾನ ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಬೇಕು. ಚಿಲ್ಲರೆ ಅಂಗಡಿಲಿ ಮಾಡ್ತಾ ಇದ್ದಾರೆ, ಚಿಲ್ಲರೆ ಅಂಗಡಿಲಿ ಮಾಡ್ತಾ ಇದ್ದಾರೆ. ಚಿಲ್ಲರೆ ಅಂಗಡಿ ತರ ಅಂಗಡಿ ಮಾಡಿಕೊಂಡು ಮಾರೋದು. ನಾವಿಟ್ಕೊಳ್ಳೋದಾಗಿದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಿದ್ದೆ ನಾವು. ನಮ್ಮ ಗಂಡ ಸರ್ ಬೆಳಿಗ್ಗೆ 5 ಸ್ಟಾರ್ಟ್ ಆಯ್ತಾರೆ ಸರ್. ಪೊಲೀಸ್ನವ್ರಿಗೆ ಹೇಳಿದ್ರೆ ನಿಮ್ ಗಂಡರಿಗೆ ಬುದ್ಧಿ ಹೇಳ್ಕೊಳ್ಳಿ ಅಂತಾರೆ. ಅದಕ್ಕೆ ನಾವು ಮೇಡಮ್ ಹತ್ರ ಬಂದಿದ್ದೀವಿ ಸರ್. ನಮಗೆ ನ್ಯಾಯ. ಹೌದಾ? ಇದು ಈಕ್ವಾಲಿಟಿ ಬಿಫೋರ್ ಲಾ ಇದೇನಾ? ಇಲ್ಲ ಅಲ್ವಾ? ಯಾಕಂತಂದ್ರೆ ಬಂದಿದೆ ಪ್ರಿಸೆಪ್ಷನ್, ನಾನು ಗಂಡು ಮಗು, ನಾನು ಮಾಡಬಾರ್ದು. ಅದೇ ಇದು ಗಂಡು ಮಕ್ಕಳೆಲ್ಲ ಒಂದು ಸಮಯಕ್ಕೆ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಇವತ್ತಿಗೂ ಕೂಡ ಎಲ್ಲರೂ ಇಲ್ಲೇ ಇರ್ಬೋದು, ಕೆಲವರು ಮೇಲ್ ಡಾಮಿನೆನ್ಸಿ ಇದೇನಾ ಇಲ್ಲ ನಮ್ಮ ಸಮಾಜದಲ್ಲಿ. ಇವತ್ತು ಆಡಮಟ್ಟದ ಸೊಪ್ಪಿನ ಅನ್ನೋದಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಪೇಸಿಗೆ ಹೋಗಿದ್ದಾರೆ, ಪೈಲಟ್ ಆಗಿದ್ದಾರೆ, ಪ್ರತಿಯೊಂದು ಯಾವುದೋ ಇಂಥದಿಲ್ಲ. ಬರೀ ನಿಮ್ಗೆ ಮನೆಯಲ್ಲಿ ಅಂತ ಅಲ್ಲ, ಕಲೀಸ್ ನಡ್ಬೇಕು ಇದೆ ಅಲ್ವಾ? ಅದು ಯಾರು ಹೇಳ್ಕೊಟ್ಟೆ ಆಗ್ಬೇಕು. ನಾನಿವ ಸರ್ ಇರುತ್ತ ಹೇಳ್ಬಿಟ್ಟು ಅವ್ರಿಗೆ ಇನ್ಚಾರ್ಜ್ ಪರ್ಮಿಷನ್ ಕೊಡೋದಿಲ್ಲ, ಭಯ ಇದೆಲ್ಲ. ಅಥವಾ ನನಗೇನು ಮುಂದೆ ಒಂದು ಸಹಕಾರ ಬೇಕಾಗುತ್ತೆ, ಯಾವಾಗ ಕೊಡೋದಿಲ್ಲ. ಅದೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ. ಯಾಕಂತಂದ್ರೆ ನಮ್ಗೆ ಹಿಂದಿನಿಂದಲೂ ಸಮಾಜ ಇದೇ ರೀತಿ ಆಗಿರೋದು. ಆದ್ರೆ ಹೆಣ್ಣು ಮಕ್ಕಳು ನಾವು ನೋಡ್ದಂಗೆ ಕಷ್ಟಕ್ಕೆ ಅಂಜೋದಿಲ್ಲ. ಎಷ್ಟೊಂದು ಸಹನಾಮಯಿ